ಅದಕ್ಕೆಲ್ಲ ಆದಷ್ಟು ಬೇಗ ಫುಲ್ ಸ್ಟಾಪ್ ಇಡ್ತೀನಿ. ನೀನು ನನ್ನವನು ತಾರಕ್, ನನಗೋಸ್ಕರನೇ ಹುಟ್ಟಿರೋನು. ನಿನ್ನ ಬೇರೆಯವ್ರಿಗೆ ಬಿಟ್ಕೊಟ್ಬಿಡ್ತೀನಾ? ನನ್ನ ಕೈಯಿಂದ ಜಾರ್ ಹೋಗಿ ಕಸದ ಬುಟ್ಟಿಗೆ ಬಿದ್ದಿರೋ ವಜ್ರ ನೀನು. ಈಗ ಕಸನೆಲ್ಲ ಎತ್ತು ಬಿಸಾಕಿ ನಿನ್ನ ಭದ್ರವಾಗಿ ಎತ್ಕೊಂಡು ಹೋಗೋದಕ್ಕೆ ಇಲ್ಲಿಂದ ಬಂದಿದ್ದೀನಿ. ಇದು ಶುರು ಅಷ್ಟೇ. ಇನ್ಮೇಲೆ ನನ್ನ ಆಟ ಏನು ಅಂತ ಮಯೂರಿಗೆ ಗೊತ್ತಾಗತ್ತೆ. ಆದಷ್ಟು ಬೇಗ ಅವಳನ್ನ ಈ ಮನೆಯಿಂದ ಓಡಿಸಿ ನಾನ್ ಕಂಡಿರೋ ಕನ್ಸಿನ ಹಾಗೆ ನಾವಿಬ್ರು ಬದುಕೋಣ. ಐ ಲವ್ ಯು ತಾರಕ್. ಏನಣ್ಣ ಚಿಕ್ಕ ಯಜಮಾನ್ರ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವರು ಸಣ್ಣ ಇರುವೆಗೂ ಯಾವುದೇ ತೊಂದ್ರೆನೂ ಮಾಡೋದಿಲ್ಲ ಅಣ್ಣ. ಅವ್ರಿಗೆ ತೊಂದ್ರೆ ಆದ್ರೂ ಮೊದ್ಲು ಸಮಾಧಾನದಿಂದಾನೇ ಇರ್ತಾರೆ. ಅದನ್ ಮೀರಿದ್ರೆ ಕೋಪ ಮಾಡ್ಕೋತಾರೆ. ನೀವ್ ಹೇಳ್ದಾಗೆಲ್ಲ ಮಾಡೋದಿಲ್ಲ. ಅಬ್ಬಬ್ಬಬ್ಬಬ್ಬಬ್ಬ, ಗಂಡನ ಮೇಲೆ ಎಷ್ಟು ಪ್ರೀತಿ ಆಯ್ತು ನೋಡು. ಇಷ್ಟು ಪ್ರೀತಿ ಇರೋಳು ಚಿಕ್ಕ ಯಜಮಾನ್ರ ಹತ್ರ ಅದೆಲ್ಲ ಹೇಳ್ಕೋಬೇಕು ತಾನೇ? ನೀನೇನು ಹೇಳ್ಕೊಳ್ದೇ ಇದ್ರು ರಾಣಿ ತರ ನೋಡ್ಕೋತಾರೆ. ನೀನೇನಾದ್ರು ಹೇಳ್ಕೊಂಡ್ಬಿಟ್ರೆ ಮಹಾರಾಣಿ ತರ ನೋಡ್ಕೋತಾರೆ ನಿನ್ಗೆ. ಅಣ್ಣ, ನಾನು ಈ ಮನೆಗೆ ಸೇರಿಲ್ಲ ಅಂತಂದ್ಮೇಲೆ ಯಾವ ರಾಣಿ ಮಹಾರಾಣಿ ಆಗೋ ಆಸೆನೂ ಇಲ್ಲ ಅಣ್ಣ. ನಾನು ನಮ್ಮ ಮನೆ ಮಗಳಾಗಿದ್ರೆ ಸಾಕು. ನೋಡಮ್ಮ, ನಿನ್ ಜೀವನ ಪೂರ್ತಿ ನಿನಗೆ ಎತ್ತೋರ್ಗೆ ಮಗಳೇ. ಆದ್ರೆ ಮದುವೆ ಆಗಿ ಬಂದ್ಮೇಲೆ ಅವ್ರಿಗೆ ಹೆಂಡತಿಯಾಗಿರ್ಬೇಕು ತಾನೇ. ನೀನ್ ಹೆಂಡತಿ ಪ್ರೀತಿ ಏನಾದ್ರು ತೋರಿಸ್ತಾ ಹೋದ್ರೆ ಇಂಥ ಕ್ರಿಮಿಕೀಟಗಳೆಲ್ಲ ಮನೆಗೆ ಬಂದು ಒಕ್ಕರ್ಸ್ಕತಾವೆ. ಹಾಗಂತ ಇಲ್ದೇ ಇರೋ ಪ್ರೀತಿನ ಹೇಗಣ್ಣ ತೋರ್ಸ್ಕೊಳ್ಳೋದಿಕ್ಕಾಗತ್ತೆ? ಅಭ್ಯಾಸ ಮಾಡ್ಕೊಂಡ್ರೆ ಎಲ್ಲ ತಾನಾಗಿ ಬರುತ್ತಮ್ಮ. ಈಗ ನೋಡು, ನನ್ಗೆ ಅಡಿಗೆ ಮಾಡಕ್ಕೆ ಬರ್ತಾ ಇರ್ಲಿಲ್ಲ. ಆಮೇಲೆ ಒಂದೆರಡು ದಿವಸ ಮಾಡ್ದೆ, ಅದು ಹೆಂಗೋ ಬತ್ತು. ಆಮೇಲೆ ಯಾಕೆ ಹಿಂಗ್ ತಪ್ಪಾಯ್ತಾ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ದೆ. ಆಮೇಲೆ ನೀಟಾಗಿ ಗೊತ್ತಾಯ್ತು. ಈಗ ನೋಡು ಎಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀನಿ ಅಂತ. ಅಲ್ಲ, ನೀನ್ ಮಾಡೋ ಅಡಿಗೆ ಮುಂದೆ ನಂದೇನು ಇಲ್ಲ. ನಾನ್ ನಿನ್ ಮುಂದೆ ಇನ್ನು ಸ್ಟೂಡೆಂಟೇ. ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ನೀವ್ ಚೆನ್ನಾಗೆ ಅಡ್ಗೆ ಮಾಡ್ತೀರಾ. ಅದ್ ಬಿಡಮ್ಮ, ನಾನೇನೋ ಉದಾಹರಣೆಗೆ ಹೇಳಿದ್ರೆ ನೀನ್ ನೋಡಿದ್ರೆ ನನ್ನ ಮಾತೆ ಮರ್ಸಕ್ ನೋಡ್ತಾ ಇದೀಯಲ್ಲ. ಮೊದ್ಲು ಚಿಕ್ಕ ಯಜಮಾನ್ರಿಗೆ ನಾನು ಹೇಳ್ದಂಗ್ ಮಾಡ್ ನೋಡು. ಆಮೇಲೆ ನಿನ್ ಹಿಂದಿಂದೇನೆ ಸೆರ್ಗಿಡ್ಕೊಂಡು ಬರ್ತಾ ಇರ್ತಾರ ಅವರು. ಅದಕ್ಕೆ ನನ್ ಮನ್ಸು ಒಪ್ತಿಲ್ಲ ಅಣ್ಣ. ನಾನು ಈ ಮದ್ವೆನೇ ಒಪ್ಕೊಂಡಿಲ್ಲ ಅಂದ್ಮೇಲೆ ಅವ್ರನ್ನ ಹೇಗ್ ಒಪ್ಕೊಳ್ಳೋದಿಕ್ಕಾಗತ್ತೆ ಅಣ್ಣ? ಅಲ್ಲ, ಈ ಮನೆಗ್ ಬಂದಾಗಿಂದ ಅದೊಂದ್ ಡೈಲಾಗ್ ಬಿಟ್ರೆ ನಿನ್ ಬಾಯಲ್ಲಿ ನೀನು ಬರೋದೇ ಇಲ್ವಲ್ಲಮ್ಮ. ಅಲ್ಲ, ಒಂದು ಸಲನಾದ್ರೂ ಪ್ರಯತ್ನ ಮಾಡ್ತೀನಿ ಅಣ್ಣ ಅಂತ ನಿನ್ ಬಾಯಿಲೆ ಬರೋದಿಲ್ವಲ್ಲ. ಅಣ್ಣ, ದಯವಿಟ್ಟು ಸ್ವಲ್ಪ ಸುಮ್ಮನೆ. ಮನೆಗ್ ಬಂದಿರೋ ಗೆಸ್ಟ್ ನ ವಿಚಾರಿಸ್ಕೊಳ್ಳೋದ್ ಬಿಟ್ಟು ಇಬ್ರು ಹರಟೆ ಹೊಡ್ಕೊಂಡು ನಿಂತ್ಕೊಂಡಿದ್ದೀರಾ? ಅಮಿತಾಗೇನಾದ್ರೂ ಕುಡಿಯೋದಕ್ಕೆ ಕೊಟ್ರಾ? ಇದೊಂದು ಚೆನ್ನಾಗಿ ಬರುತ್ತೆ. ಮೊದ್ಲವಳಿಗೆ ಏನ್ ಬೇಕು ಅಂತ ಕೇಳಿ ಕೊಡಿ. ಮನೆಗ್ ಬಂದಿರೋರ್ನ ಹೇಗ್ ವಿಚಾರಿಸ್ಕೋಬೇಕು ಅಂತ ಗೊತ್ತಿಲ್ವಾ? ಅಮ್ಮರೇ, ಈ ಕಾಫಿ ಕೊಡ್ತೀನಿ ಅಮ್ಮರೇ. ಎಲ್ಲಾ ಕೆಲ್ಸ ನೀನೇ ಮಾಡಿದ್ರೆ ಉಳಿದವ್ರೇನು ತಲೆ ಮೇಲ್ ಕಿರೀಟ ಇಟ್ಕೊಂಡು ಕಾಲ್ ಮೇಲ್ ಕಾಲ್ ಹಾಕೊಂಡು ಮಹಾರಾಣಿ ತರ ಸುಮ್ನೆ ಕೂತ್ಕೋಬೇಕಾ? ಬಂದಿರೋದೆ ಕೆಲ್ಸಕ್ಕೆ ಅಂದ್ಮೇಲೆ ಕೆಲ್ಸ ಮಾಡೋದನ್ನ ನೋಡ್ಬೇಕು. ಅಮ್ಮವ್ರೆ, ಅದು ಚಿಕ್ಕ ಯಜಮಾನ್ರು ಮನೇಲಿಲ್ಲ. ಏನು? ತಾರಕ್ ಮನೇಲಿಲ್ವಾ? ನೀನ್ ಅವಳನ್ನೊಬ್ಬಳನ್ನೇ ಮೇಲ್ ಕೂರ್ಸ್ ಬಂದಿದ್ಯಾ? ಗೋವಿಂದ, ನೀನೊಗ್ ಜ್ಯೂಸ್ ತಗೊಂಡ್ ಬಾ. ಸರಿ ಅಮ್ಮರೇ. ನೀನ್ ಹೋಗಿ ಅವಳನ್ನ ಕೆಳಗಡೆ ಕರ್ಕೊಂಡ್ ಬಾ.